ನಾನು ನನ್ನ ಫ್ರೆಂಡ್ಸು ಸಕಲೇಶಪುರದ ಹತ್ರ ಇರೋ ಯಾವುದಾದ್ರೂ ಒಂದು ಪ್ಲೇಸ್‌ಗೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಟ್ರಿಪ್ಪು, ಟ್ರೆಕ್ಕಿಂಗು ಅಂತ ಹೋದ್ಮೇಲೆ ಹೊಟ್ಟೆಗೆ ಸ್ವಲ್ಪ ಹಿಟ್ಟು ಬೇಕಾಗುತ್ತಲ್ವಾ? ಎಲ್ಲಿಂದ ತಗೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಫ್ರೆಂಡು ಹೊಸ್ದಾಗಿ ಓಪನ್ ಆಗಿರೋ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿಂದ ತಗೋ ಹೋಗೋಣ ಅಂತೇಳಿ ಈ ರೆಸ್ಟೋರೆಂಟ್‌ನ ರೆಫರ್ ಮಾಡಿದ್ರು. ಇದು ಟೌನ್ ಸ್ಕ್ವೇರ್ ಅಂತ ರೀಸೆಂಟ್ಲಿ ನಮ್ಮ ಸಕಲೇಶಪುರದಲ್ಲಿ ಓಪನ್ ಆಗಿರೋಂಥದ್ದು. ಈ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೇ ಬಿಡೋಣ ಅಂತೇಳಿ ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟು ಇಂಟೀರಿಯರ್ ಡಿಸೈನ್ ನೋಡ್ತಿದ್ದಂಗೆ ವಾವ್ ಅನ್ನಿಸ್ಬಿಡ್ತು. ಅಷ್ಟೊಂದು ಚೆನ್ನಾಗಿ ಇಂಟೀರಿಯರ್ ಡಿಸೈನ್‌ನ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಯಾವ್ಯಾವ ಥರ ಫುಡ್ ಸಿಗುತ್ತೆ ಅಂತೇಳಿ ಮೆನು ಇಸ್ಕೊಂಡು ನೋಡೋಣ ಅಂತೇಳಿ ಮೆನು ಓಪನ್ ಮಾಡಿ ನೋಡಿದ್ರೆ, ವೆಜ್ಜು, ನಾನ್ ವೆಜ್ಜು, ಸೂಪು, ಜ್ಯೂಸು, ಐಸ್ ಕ್ರೀಮು, ಮಂಡಿ ರೈಸು ಡಿಫ್ರೆಂಟ್ ಆಗಿರೋ ನಾನು ಕೇಳದಿರೋ ಹೆಸರೆಲ್ಲ ಆ ಮೆನು ಕಾರ್ಡಲ್ಲಿತ್ತು. ನಾವು ಚಿಕನ್ ಬಿರಿಯಾನಿ ಮತ್ತು ಎಗ್ ಫ್ರೈಡ್ ರೈಸ್‌ನ ಆರ್ಡರ್ ಮಾಡಿದ್ವಿ. ನಮ್ಮ ಬಿರಿಯಾನಿ ಪಾರ್ಸಲ್ ಆಗೋಷ್ಟೊತ್ತಿಗೆ ಈ ರೆಸ್ಟೋರೆಂಟ್ ಹೇಗಿದೆ ಅಂತೇಳಿ ಒಳಗಡೆ ಎಲ್ಲ ನೋಡ್ಕೊಬರೋಣ ಅಂತೇಳಿ ಒಂದು ರೌಂಡ್ ಹೋಗಿ ಬಂದೆ. ಕಿಚನ್ ರೂಮ್ ಅಂತೂ ತುಂಬ ಹೈಜೀನ್ ಆಗಿ, ನೀಟಾಗಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ನಮ್ಮ ಬಿರಿಯಾನಿ ಬಂದು ಇನ್ನೂ ಬೇಯ್ತಾ ಇತ್ತು. ಬಿರಿಯಾನಿ ಬೇಯೋಷ್ಟರಲ್ಲಿ ಈ ರೆಸ್ಟೋರೆಂಟ್ ಅವ್ರ ಹತ್ರ ಮಾತಾಡ್ಸೋಣ ಅಂತೇಳಿ ಅವ್ರ ಹತ್ರ ಬಂದೆ. ಹಾಯ್, ಎಲ್ರಿಗೂ ನಮಸ್ತೆ. ಸೊ ನಮ್ಮ ಹತ್ರ ಬಂದು ಬಾರ್ಬಿಕ್ಯೂ ಮತ್ತು ಮಂದಿ, ಕಾಂಟಿನೆಂಟಲು, ಚೈನೀಸು ಮತ್ತು ಡೆಸರ್ಟ್ಸು, ಆಮೇಲೆ ಎಲ್ಲ ಥರ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇದೆ. ಬಹಳ ಎಕ್ಸ್ಕ್ಲೂಸಿವ್ ಆಗಿರುವಂಥ ಡಿಶಸ್ ಇದೆ, ಒಳ್ಳೊಳ್ಳೆ ಕ್ಯೂಸಿನ್ಸ್ ಇದೆ. ಸೊ ಎಲ್ಲರೂ ಬನ್ನಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ. ಈ ರೆಸ್ಟೋರೆಂಟ್ ಬಂದ್ಬಿಟ್ಟು BM ರೋಡು ನಿಯರ್ ಬೈ ಶ್ರೀನಿವಾಸ ಕಲ್ಯಾಣ ಮಂಟಪ ಪಕ್ಕದ ಬಿಲ್ಡಿಂಗಲ್ಲಿದೆ. ನಮ್ಮ ರೆಸ್ಟೋರೆಂಟ್ ರೌಂಡ್ಸ್ ಮುಗಿಯೋಷ್ಟೊತ್ತಿಗೆ ನಮ್ಮ ಬಿರಿಯಾನಿ ರೆಡಿಯಾಗಿತ್ತು. ರೆಡಿ ಆಗೋದಲ್ದಲೇ ಬಿರಿಯಾನಿ ಬಕೆಟಿಗೆ ಪಾರ್ಸಲ್ ಆಗ್ತಾಯಿತ್ತು. ಫೈನಲಿ ಟೌನ್ ಸ್ಕ್ವೇರಿಂದ ಬಿರಿಯಾನಿ ಪಾರ್ಸಲ್ ತೊಗೊಂಡು ನಮ್ಮ ಟ್ರಿಪ್ಪಿಗೆ ಹೊರಟ್ವಿ. ನಾವೆಲ್ಲ ಸಕಲೇಶ್ಪುರಕ್ಕೆ ಟ್ರೆಕ್ಕಿಂಗ್ ಬಂದಿದ್ವಿ. ಸೊ ಟ್ರೆಕ್ಕಿಂಗ್ ಬರ್ಬೇಕಾದ್ರೆ ನಮ್ಮ ಸಕಲೇಶ್ಪುರದಲ್ಲಿರೋ ಟೌನ್ ಸ್ಕ್ವೇರಿಂದ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಗೊಬಂದಿದ್ವಿ. ಫೈನಲಿ ನಮ್ಮ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿ ಬೆಟ್ಟ ಹತ್ತಿ ಬಿರಿಯಾನಿ ತಿನ್ನೋ ಮಜಾನೇ ಬೇರೆ. ನೀವೇನಾದ್ರು ಸಕಲೇಶ್ಪುರ ಬರೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಒಂದ್ಸತಿ ಟೌನ್ ಸ್ಕ್ವೇರ್ಗೆ ವಿಸಿಟ್ ಮಾಡಿ, ಫುಡ್ನ ಟೇಸ್ಟ್ ಮಾಡಿ. ಆಲ್ರೆಡಿ ನೀವು ಇಲ್ಲಿ ವಿಸಿಟ್ ಮಾಡಿ ಫುಡ್ನ ಟೇಸ್ಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ.